ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ನೇಚರು ಹೇಗಿದೆ ಅಂತೇಳಿ ಒಂದು ಕಾಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಲಾಸ್ಟು ಗದ್ದೆ ಪೈರು ಓತಿದ್ದೆಲ್ಲ ಕಂಪ್ಲೀಟ್ ಆಗೋಗುತ್ತೆ ಇವತ್ತಿಗೆ. ಗೊಬ್ಬರ ಚೆಲ್ಲೋದಿತ್ತು. ಫಸ್ಟು ನಾನು ಗೊಬ್ಬರ ಚೆಲ್ಕೊಟ್ಬಿಟ್ರೆ ಅವರು ಊದ್ಕೊಳ್ತಾ ಇರ್ತಾರೆ. ಬುಡ್ಡ ಬಂದಿದ್ದರು, ನಂಗೆ ತುಂಬ ಹೆಲ್ಪ್ ಆಯಿತು. ಪೈರು ಶಿಫ್ಟ್ ಮಾಡಿದ್ದೆಲ್ಲ ಬುಡ್ಡನೇ. ನಾನು ಇದೇ ಫಸ್ಟ್ ಟೈಮು ಗೊಬ್ಬರ ಚೆಲ್ಲಿದ್ದು. ಯಾವಾಗಲೂ ಅಪ್ಪ ಚೆಲ್ಕೊಳ್ತಿದ್ರು. ಲಾಸ್ಟ್ ಇಯರು ವಿಜಿನೇ ಚೆಲ್ಲಿದ್ರು. ಈ ವರ್ಷ ವಿಜಿ ಕೆಲ್ಸಕ್ಕೆ ಹೋಗಿದ್ದಾರೆ, ಅದಕ್ಕೋಸ್ಕರ ನಾನೇ ಚೆಲ್ಲೋಣ ಅಂದ್ಬಿಟ್ಟು ಚೆಲ್ಲಿದೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿ ಬಿದ್ದಿದೆ ಎಲ್ಲಿ ಬಿದ್ದಿಲ್ಲ ಅಂಥೇಳಿ. ಆದರೂ ಪರವಾಗಿಲ್ಲ, ಒಂದು ರೇಂಜಿಗೆ ಚೆಲ್ಲಿದ್ದೀನಿ ಅಂದ್ಕೊಳ್ತೀನಿ. ಈ ಗದ್ದೆನ ನಾವು ಕೋಡಿ ಗದ್ದೆ ಅಂತ ಕರಿತೀವಿ. ಅರ್ಧ ಎಕರೆ ಬರುತ್ತೆ ಇದು ಒಂದೇ ಗದ್ದೆ. ಇದು ಕೆರೆ ಪಕ್ಕದಲ್ಲೇ ಇರೋದ್ರಿಂದ ನೀರೇನು ಅಷ್ಟೊಂದು ನಾವು ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾವಾಗಲೂ ಆಲ್ಮೋಸ್ಟ್ ಇಷ್ಟು ನೀರಂತೂ ಇದ್ದೇ ಇರ್ತವೆ. ತುಂಬ ಚೆನ್ನಾಗಿ ಬೆಳೆ ಆಗೋದು ಈ ಗದ್ದೆಯಲ್ಲೇ. ಹುಲ್ಲು ಜಾಸ್ತಿ ಬೀಳುತ್ತೆ, ಅಂದರೆ ಪೈರು ತುಂಬ ಹೈಟಾಗಿ ಬೆಳೆಯುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ ಪೈರು. ಅದಕ್ಕೋಸ್ಕರ ಈ ಗದ್ದೆಗೆ ಯಾವಾಗಲೂ ಮಿಸ್ಸೇ ಮಾಡಲ್ಲ, ಇಡೇ ಇಡ್ತೀವಿ. ಗೊಬ್ಬರ ಎಲ್ಲ ಚೆಲ್ಲಿದ್ದಾಯಿತು, ಮನೆಗೆ ಬಂದು ಪಲಾವ್ ಮಾಡ್ಕೊಂಡು ಹೋಗೋಣ ಅವ್ರಿಗೆ ಅಂತೇಳ್ಬಿಟ್ಟು. ನೋಡಿ, ಈ ರೀತಿ ಬಂತು ಪಲಾವು. ಚೆನ್ನಾಗಿತ್ತು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಪಲಾವ್ಗೆ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಚಟ್ನಿ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಟೈಮ್ ಆಗೋಗಿತ್ತು. ನಾವು ಊಟ ಕೊಡೋ ಅಷ್ಟರಲ್ಲೇ ಅವ್ರಿಗೆ 3 ಗಂಟೆ ಆಗೋಗಿತ್ತು. ನಾನು ಇನ್ನೂ ಚಟ್ನಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಹಾಗೆ ಪಲಾವ್ ಮಾತ್ರ ತೊಗೊಂಡೋದೆ. ಅದೇ ಚೆನ್ನಾಗಿತ್ತು ಅಂತ ತಿಂದರು, ಖುಷಿ ಆಯಿತು. ಹೋಟ್ಲಲ್ಲಿ ತಂದಿದ್ದಕ್ಕಿಂತ ಇದು ಬೆಸ್ಟು ಅಂತ ಅಂದ್ಕೊಂಡು ತಿಂದರು. ವರ್ಷಕ್ಕೊಂದು ಸತಿ ಅಲ್ವಾ, ಮನೇಲಿ ಮಾಡಿದ್ರೇ ಒಂದು ಸಮಾಧಾನ. ಚಿಟ್ಟೆನೂ ಹಾಗೆ ಊಟ ಮಾಡ್ತಿದ್ದಾನೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು, ಚಿಟ್ಟೆ ಮಾತ್ರ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಅವನು ಯಾವಾಗಲೂ ಚೆನ್ನಾಗಿಲ್ಲ ಮಮ್ಮಿ ಅಂತಲೇ ಹೇಳೋದು, ಅವ್ನಿಗೆ ಅದೇ ಅಭ್ಯಾಸನೇ ಆಗೋಗಿದೆ. ಹಾಗೆ ಬುಡ್ಡ ಏಡಿಕಾಯಿ ಹಿಡಿತೀನಿ ಅಂತಂದರು, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅದನ್ನು ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾಯಿದ್ದೀನಿ. ಈ ಏಡಿಕಾಯಿ ತುಂಬ ಒಳಗಡೆ ಇದೆ, ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದು ಬೊಕ್ಕೆ ಚಿಕ್ಕದಿರುತ್ತೆ, ಇವ್ರ ಕೈ ದೊಡ್ಡದಿರುತ್ತಲ್ವ, ಅದಕ್ಕೋಸ್ಕರ ಮಣ್ಣೆಲ್ಲ ತೆಗೆದು ಆಮೇಲೆ ಹಿಡಿಬೇಕಾಗುತ್ತೆ. ಅದಕ್ಕೋಸ್ಕರ ಲೇಟ್ ಆಗ್ತಾಯಿದೆ. ಒಳಗಡೆ ಕೈ ಇಟ್ಟಾಗ ಕಚ್ಚಿಬಿಡುತ್ತೆ, ಸ್ವಲ್ಪ ಹುಷಾರಾಗಿ ಹಿಡಿಬೇಕು. ಒಂದು 2-3 ಹಿಡಿಯೋವರೆಗೂ ಸ್ವಲ್ಪ ಭಯ ಅನಿಸುತ್ತೆ, ಆಮೇಲೆ ಮಾಮೂಲಿ ಅಭ್ಯಾಸ ಆಗಿಬಿಡುತ್ತೆ. ನಾವಂತೂ ಚಿಕ್ಕ ವಯಸ್ಸಲ್ಲಿ ಎಷ್ಟು ಹಿಡಿದಿದ್ದೀವೋ ಗೊತ್ತಿಲ್ಲ. ಅದೇ ಕೆಲಸ ಸಮ್ಮರ್ ಆದರೆ ಸಿಕ್ತು ನೋಡಿ ಒಂದು. ಇದು ಚಿಕ್ಕದು, ಇನ್ನೂ ತುಂಬ ದಪ್ಪ ಇರ್ತವೆ. ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಕೆಲಸ 4 ಜನನೂ ಅಷ್ಟೇ, ನಾವು ಅಕ್ಕ ತಂಗಿರು ಮತ್ತು ನಮ್ಮ ಚಿಕ್ಕಪ್ಪನವ್ರ ಮಕ್ಕಳು, ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಒಂದು 10-15 ಜನ ಇರ್ತಿದ್ವಿ. ಅಷ್ಟು ಜನ ಸೇರಿಕೊಂಡು ಅದೇ ಕೆಲಸ, ಕೆರೆಯಲ್ಲಿ ಈಜು ಹೊಡೆಯೋದು, ಮತ್ತು ಇಲ್ಲಿ ಗದ್ದೆಯಲ್ಲಿ ಬಂದು ಏಡಿಕಾಯಿ ಹಿಡ್ಕೊಂಡು ಸುಟ್ಟುಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು, ಬರೀ ಅದೇ ಕೆಲಸ. ಏಡಿ ಚೆನ್ನಾಗಿ ತಿಂದಿರೋರಿಗೆ ಜ್ವರ ಬೇಗ ರಿಯಾಕ್ಟ್ ಆಗೋಲ್ಲ. ಎಷ್ಟೇ ಜ್ವರ ಬಂದರೂ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಮತ್ತು ಜ್ವರನೂ ಬರೋ ಕಮ್ಮಿ ಚಾನ್ಸಸ್ ತುಂಬ ಇರುತ್ತೆ. ಇದು ಲಾಸ್ಟ್ ಗದ್ದೆ. ಇದು ಊತಿದ್ರೆ ನಮ್ಮದು ಕಂಪ್ಲೀಟ್ ಆಯಿತು, ಎಲ್ಲನೂ ಊತೋದು. ಒಂದು ಸ್ವಲ್ಪ ಪೈರು ಸಾಲ್ಟೇಜ್ ಬಂತು, ಆಮೇಲೆ ಬೇರೆಯವ್ರ ಗದ್ದೆಯಲ್ಲಿ ಸ್ವಲ್ಪ ಕಿತ್ಕೊಬಂದು ಊತಿದ್ವಿ. ಸೊ ಕಂಪ್ಲೀಟ್ ಆಯಿತು. ಇಷ್ಟು ಬೇಗ ಆಗೋಯ್ತಾ ಅನಿಸುತ್ತೆ ಗದ್ದೆ ಕೆಲಸ. ಅವರು ಹಾಡಾಡೋದಿರ್ಬೋದು, ಡ್ಯಾನ್ಸ್ ಆಡೋದಿರ್ಬೋದು, ತುಂಬ ಎಂಜಾಯ್ ಮಾಡ್ತಿರ್ತಾರಲ್ವ, ಜೊತೆಯಲ್ಲಿದ್ದರೆ ನಮಗೂ ಖುಷಿ ಇರುತ್ತೆ. ಬುಡ್ಡ ಬೇರೆ ಇದ್ದರು, ತುಂಬ ಕಾಮಿಡಿಗಳು ಮಾಡಿಕೊಂಡು ಇದ್ದರು, ತುಂಬ ಚೆನ್ನಾಗಿತ್ತು. ಯಾವ ರೀತಿ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಕೇಸರಿ ಕಲಸಿ ಭತ್ತ ನಾಟಿ ಮಾಡಿ, ಮತ್ತು ಅದಕ್ಕೆ ಗೊಬ್ಬರ ಇರ್ಬೋದು, ಮದ್ದಿರ್ಬೋದು, ನಮ್ಮದು ಶ್ರಮ ಅಂತೂ ತುಂಬ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕೇಳ್ಕೊಳ್ತೀನಿ, ಯಾರೂ ಊಟ ವೇಸ್ಟ್ ಮಾಡಬೇಡಿ. ನಿಮ್ಮ ಕೈಲಿ ಎಷ್ಟು ಊಟ ತಿನ್ನೋಕ್ಕಾಗುತ್ತೆ ಅನಿಸುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡು ಊಟ ತಿನ್ನಿ, ದಯವಿಟ್ಟು ವೇಸ್ಟ್ ಮಾಡಬೇಡಿ. ಒಂದೊಂದು ಅಗಳಿಗೂ ರೈತ ಕಷ್ಟಪಟ್ಟಿರ್ತಾನೆ ಅನ್ನೋದನ್ನ ನೆನೆಸ್ಕೊಳ್ಳಿ. ನಿಮಗೆ ಜಾಸ್ತಿ ಆಯಿತು ಅಂತಂದರೆ ಯಾವುದಾದ್ರೂ ಒಂದು ಪ್ರಾಣಿ ಇದ್ದರೆ ಅದಕ್ಕೆ ಹಾಕ್ಬಿಡಿ, ದಯವಿಟ್ಟು ವೇಸ್ಟ್ ಅಂತೂ ಮಾಡಬೇಡಿ. ರೈತರು ನನಗೆ ದುಡ್ಡು ಸಿಗುತ್ತೆ ಅನ್ನೋದಕ್ಕೋಸ್ಕರನೇ ಯಾರೂ ವ್ಯವಸಾಯ ಮಾಡೋದಿಲ್ಲ. ಎಲ್ಲರೂ ಅಷ್ಟೇ, ವ್ಯವಸಾಯ ಮಾಡಿದ್ರೇ ಅವ್ರಿಗೊಂದು ಸಮಾಧಾನ ಇರುತ್ತೆ. ಚಿಕ್ಕ ವಯಸ್ಸಿಂದ ಅದೇ ಅಭ್ಯಾಸ ಆಗಿರುತ್ತೆ, ಅದಕ್ಕೋಸ್ಕರ ಲಾಭ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಮಾಡೋದಂತೂ ಮಾಡೇ ಮಾಡ್ತಾರೆ.
ಆ ರೈತರ ಶ್ರಮಕ್ಕಾದರೂ ನೀವು ಬೆಲೆ ಕೊಟ್ಟು ದಯವಿಟ್ಟು ಫುಡ್ ವೇಸ್ಟ್ ಮಾಡಬೇಡಿ. ಈ ವಿಡಿಯೋ ನೋಡಿ ಒಬ್ಬರಾದರೂ ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ದಯವಿಟ್ಟು ವೇಸ್ಟ್ ಮಾಡಬೇಡಿ ಅಂತಲೇ ಕೇಳ್ಕೊಳ್ತೀನಿ. ಹಾಗೆ ನಮ್ಮಪ್ಪ ನಾವು 4 ಜನ ಹೆಣ್ಮಕ್ಳು, ನೀವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಯಾವುದೇ ರೂಲ್ಸ್ ಮಾಡಲಿಲ್ಲ. ಗಂಡು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾರೆ ಅದೇ ರೀತಿ ಬೆಳೆಸಿದ್ದಾರೆ. 4 ಜನನೂ ಅಷ್ಟೇ. ಬೈಕ್ ಓಡಿಸೋದಿರ್ಬೋದು, ಈಜೊಡಿಯೋದಿರ್ಬೋದು. ನಾವು 4 ಜನ ಈಜೊಡಿತೀವಿ. ಯಾವುದೇ ಕೆರೆಯಲ್ಲಾದರೂ ಸರಿ, ಬಾವಿಲಾದರೂ ಸರಿ ಈಜೊಡ್ಕೊಬರೋಷ್ಟು ಕೆಪಾಸಿಟಿ ಇದೆ. ಹಾಗೆ ಮರ ಹತ್ತೋದಿರ್ಬೋದು, ಮತ್ತು ತೋಟದಲ್ಲಿ ಯಾರಾದರೂ ಗಂಡಸರು ಬಂದಿಲ್ಲ ಅಂತಂದರೆ ಆ ಕೆಲಸನ ನಾವು 4 ಜನ ಯಾರಾದರೂ ಸರಿ ಆರಾಮ್ಸೆ ಮಾಡ್ಕೊಳ್ತೀವಿ. ಆ ರೀತಿ ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಏನೇ ಕಷ್ಟ ಬರಲಿ ಧೈರ್ಯವಾಗಿ ಫೇಸ್ ಮಾಡೋ ಅಷ್ಟಂತೂ ರೆಡಿ ಇದ್ದೀವಿ ನಾವು. ಅದೊಂದು ಖುಷಿಯಾಗುತ್ತೆ ನಮಗೆ. ತುಂಬ ಸಾಫ್ಟಾಗಿ ಬೆಳೆಸಿದ್ದಿದ್ರೆ ಸ್ವಲ್ಪ ಕಷ್ಟ ಅಂದ್ರೂ ನಮಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ವೇನೋ ಗೊತ್ತಿಲ್ಲ. ಇವಾಗಂತೂ ಎಷ್ಟೇ ಕಷ್ಟ ಬಂದರೂ ಸ್ಟ್ರಾಂಗಾಗಿ ಎದುರಿಸೋ ಅಷ್ಟು ಸ್ಟ್ರಾಂಗ್ ಅಂತೂ ಇದ್ದೀವಿ. ಅದೊಂದು ಖುಷಿಯಾಗುತ್ತೆ ನಮಗೆ. 3 ಜನ ಅಕ್ಕೋರೆಲ್ಲ ಸಿಟಿಲೇ ಇರೋದು, ನಾನು ಒಬ್ಬಳು ಮಾತ್ರ ಹಳ್ಳಿಲಿರೋದು. ಅವ್ರು ಹೇಳ್ತಾ ಇರ್ತಾರೆ ಬಂದುಬಿಡು ಸಿಟಿ ಕಡೆಗೆ, ಹಳ್ಳಿಯಲ್ಲಿ ಬೇಡ ಅಂತೇಳ್ಬಿಟ್ಟು. ಏನೂ ಗೊತ್ತಿಲ್ಲ ನನಗೆ ಸಿಟಿ ಅಂದರೆ ಯಾವಾಗಿಂದನೂ ಅಷ್ಟೊಂದು ಇಷ್ಟ ಆಗಲ್ಲ. ಹಳ್ಳಿ ಜೀವನನೇ ನಂಗೆ ತುಂಬ ಇಷ್ಟ. ನಿಮಗೂ ಎಲ್ಲ ಯಾರಿಗೆ ಹಳ್ಳಿ ಜೀವನ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಬುಡ್ಡನು ಮತ್ತು ಚಿಟ್ಟೆ ನೋಡಿ ಯಾವ ರೀತಿ ಆಟ ಆಡ್ತಾ ಇರ್ತಾರೆ. ಅವರಿಬ್ರಿಗೂ ತುಂಬ ಒಳ್ಳೆ ಕಾಂಬಿನೇಷನ್ನು. ಚಿಟ್ಟೆ ಯಾವ ರೀತಿ ಹೇಳ್ತಾನೆ ಆ ರೀತಿ ಕೇಳ್ತಾ ಇರ್ತಾರೆ ಬುಡ್ಡ ಯಾವಾಗ್ಲೂ. ಅವನು ಏನೇ ಹೇಳಿದ್ರು ಹ್ಞೂ ಅಂತ ಇರ್ತಾರೆ, ಆಪೋಸಿಟ್ ಮಾತ್ರ ಮಾತಾಡಲ್ಲ. ಸ್ವಲ್ಪ ಪೈರ್ ಶಾರ್ಟೇಜ್ ಬಂತು, ಅಮ್ಮ ಕಿತ್ಕೊಬರ್ತೀನಿ ಅಂತ ಹೋದರು. ಮತ್ತು ಬೇಡ ನಾನೇ ಹೋಗ್ತೀನಿ ಅಂತೇಳ್ಬಿಟ್ಟು ನಾನೇ ಹೊರಟೆ ಕಿತ್ಕೊಬರೋಣ ಅಂತೇಳ್ಬಿಟ್ಟು. ಅಮ್ಮ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ ಅಂತಂದರು. ಇನ್ನೇನು ಕಂಪ್ಲೀಟ್ ಆಯಿತು, ಇನ್ನೊಂದು ಸ್ವಲ್ಪ ಎಲ್ಲ ಇದ್ದಿದ್ದು. ಅದಕ್ಕೋಸ್ಕರ ಒಂದು 2 ಕುಚ್ಚು ಅಂತೀವಿ ಅಷ್ಟು ಕಿತ್ಕೊಬಂದರೆ ಸಾಕಾಗುತ್ತೆ. ಅದಕ್ಕೆ ನಾನು ಕಿತ್ಕೊಬರ್ತೀನಿ ಅಂತ ಹೋದೆ. ಇವರು ಅಲ್ಲಿವರೆಗೂ ಮಾತಾಡಿಕೊಂಡು ಕೂತ್ಕೊಂಡಿದ್ರು. ಈ ಸತಿ ಗದ್ದೆ ಕೆಲಸ ತುಂಬ ಈಸಿಯಾಗಿತ್ತು ಅನ್ನಿಸ್ತು. ಮಾತಾಡ್ಕೊಂಡು ಮಾಡಿದ್ವಲ್ಲ, ಅದಕ್ಕೋಸ್ಕರ ಏನೂ ಕಷ್ಟನೇ ಗೊತ್ತಾಗಲಿಲ್ಲ. ತುಂಬ ಬೇಗ ಟೈಮ್ ಪಾಸು ಕೂಡ ಆಯಿತು, ಕೆಲಸನೂ ಬೇಗ ಆಯಿತು. 2 ದಿವಸದಲ್ಲೇ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತಲೇ ಖುಷಿ. ಬೇರೆ ಕಡೆ ಎಲ್ಲ ಯಾವ ರೀತಿ ಉಣ್ತಾರೋ ಗೊತ್ತಿಲ್ಲ, ನಮ್ಮ ಕಡೆಗೆ ಕಂಪೇರ್ ಮಾಡಿಕೊಂಡ್ರೆ ಬೇಗನೆ ಊತಿದ್ವಿ. ಈ ಸತಿ ಅಷ್ಟು ಎಂಜಾಯ್ ಮಾಡ್ಕೊಂಡು ಊತಿದ್ದು ಯಾವ ಸತಿನೂ ಇಲ್ಲ. ಈ ಸತಿ ತುಂಬ ಎಂಜಾಯ್ ಮಾಡ್ಕೊಂಡು ಊತಿದ್ವಿ. ಅದರಿಂದ ಕೆಲಸ ಬೇಗ ಆಯಿತು ಅನಿಸುತ್ತೆ. ನಮ್ಮ ಚಿಟ್ಟೆ ನೋಡಿ ಓನರು ಯಾವ ರೀತಿ ನಿಂತಿದ್ದಾನೆ. ಎಲ್ಲರನ್ನೂ ಆಯಿತಾ ಇನ್ನೂ ಆಗಿಲ್ವಾ, ಆಯಿತಾ ಇನ್ನೂ ಆಗಿಲ್ವಾ ಅಂತ ಆವಾಜುಗಳು ಹಾಕ್ಕೊಂಡು ಕೋಲು ಹಿಡ್ಕೊಂಡು ಹೆಂಗೆ ನಿಂತಿದ್ದಾನೆ ಅಂತೇಳ್ಬಿಟ್ಟು. ಆಯಿತಾ ಆಗಿಲ್ವಾ ಅಂತಲೇ ಕೇಳ್ಕೊಂಡಿದ್ದ. ನಮ್ಮ ಗದ್ದೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.